ಎಲ್ಲರೂ ಹೇಳುತ್ತಾರೆ ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲೇ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆಗೆ ಬರುತ್ತಾನೆ, ಹೋಗುವಾಗ ಕರ್ಮಫಲದ ಜೊತೆಗೆ ಹೋಗುತ್ತಾನೆ. ಎಲ್ಲರಿಗೂ ಇವತ್ತಿನ ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಶುರುವಾಗ್ತಾ ಇದೆ. ಈ ವಿಡಿಯೋ ಬಂದ್ಬಿಟ್ಟು ಹಳೆ ವ್ಲಾಗ್ ಆಗಿರುತ್ತೆ. ಮನೇಲಿರುವಂಥ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇವಾಗ ನಾನು ಸ್ಕೂಲ್ಗೆ ಬಂದಿದ್ದೀನಿ. ಇವಾಗ ನನ್ನ ಮಕ್ಕಳಿಗೆ ನನ್ನ ಕೈಲಾದಷ್ಟು ಎಷ್ಟು ಹೇಳ್ಕೊಡ್ಬೋದು ಅಷ್ಟನ್ನು ನಾನು ತಿಳಿಸಿ ಕ್ಲಾಸಲ್ಲಾಗಲಿ ಪ್ರೇಯರ್ ಟೈಮಲ್ಲಾಗಲಿ ಹೇಳ್ಕೊಡ್ತಾ ಇರ್ತೀನಿ. ಅದಾದಮೇಲೆ ಮತ್ತೆ ಮನೆಗೆ ಬಂದು ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮಕ್ಕಳಿಗೆ ಟ್ಯೂಷನ್ ಕೂಡ ತೊಗೋತಾ ಇದ್ದೀನಿ. ಇವಾಗ ನನ್ನ ಮಕ್ಕಳಿಗೆ ಎಕ್ಸಾಮ್ಸ್ ಕೂಡ ನಡೀತಾ ಇದೆ. ಬಟ್ ಇದು ಹೇಳಿದ್ನಲ್ವ, ಇದು ಹಳೆ ವ್ಲಾಗ್ ಆಗಿದೆ. ಕೆಲವು ಮಕ್ಕಳು ಬರ್ತಾ ಇದ್ದಾರೆ, ಕೆಲವು ಮಕ್ಕಳು ಇನ್ನೂ ಬರ್ತಾ ಇಲ್ಲ. ಹಾಗಾಗಿ ಇದು ಬಂದಿರುವಾಗ ತೆಗೆದಿರೋ ವಿಡಿಯೋ. ಅವರಿಗೆ ಎಕ್ಸಾಮ್ಸ್ ಇರೋದ್ರಿಂದ ಪ್ರತಿಯೊಂದೂ ನಾನು ಕ್ವೆಶನ್ಸ್ನ ಅವರಿಗೆ ಕೇಳಿಕೊಂಡು ನಾನು ಕೂಡ ಹಾಕ್ಕೊಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕೈ ನೋಯ್ತಾ ಇದೆ ಅಂತೇಳಂದರೆ ಎಲ್ಲ ಮಕ್ಕಳಿಗೂ ಕ್ವೆಶನ್ಸ್ ಹಾಕ್ಕೊಟ್ಟು ಅವರಿಗೆ ಪ್ರಾಕ್ಟೀಸ್ ಮಾಡಿಸೋ ಅಷ್ಟೊತ್ತಿಗೆ ತುಂಬ ಟಯರ್ಡ್ ಆಗ್ತಾ ಇದೆ. ಅದ್ರ ಜೊತೆ ಮನೆ ಕೆಲಸ, ಅಡುಗೆ ಮತ್ತು ನನ್ನ ಮಗಳಿಗೂ ಕೂಡ ಎಕ್ಸಾಮ್ ಬಂದಿರೋದ್ರಿಂದ ಅವಳಿಗೆ ಕೂಡ ಓದಿಸೋದು ಪ್ರತಿಯೊಂದು ಎಷ್ಟು ಕೆಲಸ ಇರುತ್ತೆ ಮನೆ ಅಂತೇಳಂದಮೇಲೆ ಸಿಕ್ಕಾಪಟ್ಟೆ ಇರುತ್ತೆ. ಆದರೂ ನಾವು ಕೆಲಸದಲ್ಲಿ ನಾವು ಬ್ಯುಸಿಯಾಗಿದ್ದಷ್ಟು, ಕೆಲಸನ ನಾವು ಪ್ರೀತಿಸಿದಷ್ಟು ಆ ಕೆಲಸ ನಮಗೆ ರಿಟರ್ನ್ ಏನಾದರೂ ಒಂದು ಕೊಡುತ್ತೆ ಅಲ್ವಾ? ಆ ನಿರೀಕ್ಷೆಯಲ್ಲಿ ನಾನು ಯಾವಾಗಲೂ ಕೆಲಸನ ನಾನು ಇಷ್ಟಪಟ್ಕೊಂಡೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅದೇ ನನ್ನ ಮಕ್ಕಳು ಎಕ್ಸಾಮಲ್ಲಿ ಗ್ರೇಡ್ ಟಾಪ್ 1 ಟಾಪ್ 2 ಈ ಥರ ಬಂದಾಗ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಈ ಟೀಚರ್ಸ್ಗೆ ಅದಕ್ಕಿಂತ ಹೆಚ್ಚಿಗೆ ಇನ್ನೇನೂ ಬೇಕಾಗೋಲ್ಲ. ಮಕ್ಕಳು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಷ್ಟನ್ನೇ ಯೋಚನೆ ಮಾಡ್ತಾರೆ. ಒಳ್ಳೆಯ ಅಭ್ಯಾಸಗಳನ್ನ ಕಲಿಬೇಕು ಅಂತೇಳಿ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.